ಹಾಯ್ ಹಲೋ ನಮಸ್ಕಾರ. ಇದು ನಮ್ಮ ಮನೆ ಪಕ್ಕ ಒಂದು ರೋಡ್ ಇದೆ. ರೋಡ್ ಪಕ್ಕದಲ್ಲಿರುವಂಥದ್ದು ಒಂದು ತೋಟ. ಆ ತೋಟಕ್ಕೆ ಕರ್ಕೊಂಡು ಹೋಗುವಂತ ನಮ್ಮ ಹಸ್ಬೆಂಡಿಗೆ ತುಂಬ ಸಲ ಹೇಳ್ತಾ ಇದ್ದೆ, ಬಟ್ ಕರ್ಕೊಂಡು ಹೋಗಿದ್ದಿಲ್ಲ. ಇವತ್ತು ಸಂಡೇ ರಜೆ ಇದೆ, ಅದಕ್ಕೆ ನಾನು ನನ್ನ ತಮ್ಮನ ಮತ್ತು ನನ್ನ ಮಗಳನ್ನ ತಕ್ಕಂಡು ಹೋಗ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ನನ್ನ ಮಗಳು ಬೇಡ ಅನ್ನಂಗೆಲ್ಲ ಬಂದಿದ್ದಾಳೆ. ಇದು ನಮ್ಮ ಮನೆ ಒಂದು ಏರಿಯಾ ರೋಡಲ್ಲಿ ಇರೋದು. ನೋಡ್ರೆ ಇಲ್ಲಿ ಕಾಣಿಸ್ತಿದೆಲ್ಲ, ತುಂಬ ದೊಡ್ಡದಿದೆ ಇದು. ಇಲ್ಲಿ ಒಂದೇ ಒಂದು ಮನೆ ಇರೋದು. ಆ ಮನೆಯಲ್ಲಿ ಒಂದು ಅಜ್ಜ ವಾಸವಾಗಿದ್ದಾರೆ. ಅಜ್ಜನೇ ಎಲ್ಲ ನೋಡ್ಕೊಳೋದು. ಮನೆಯಲ್ಲೆಲ್ಲರೂ ಇರ್ತಾರೆ ಅವರೆಲ್ಲರೂ, ಬಟ್ ನೋಡ್ಕೊಳೋದು ತಾತನೇ ಫುಲ್ ಎಲ್ಲನೂ. ನೋಡಿ ನಮ್ಮ ತಮ್ಮ ಇದರಲ್ಲೇ ಸಿಕ್ಬಿಡ್ತು ಅಂತಂದು ಏನೇನೋ ಅಲ್ಲಿ ತೆಂಗಿನಕಾಯಿ ಬಿದ್ದಿದೆ ಅಂತಂದು ಎತ್ಕೊಂಡು ಇದರಲ್ಲಿ ಹಾಲಿದಾನ ಅಂತ ನೋಡ್ತಾ ಇದ್ದಾನೆ. ತೆಂಗಿನ ಹಾಲಿದಾನ ಅಂತಂದು. ಬೇಡ ಬರೋದ್ರಲ್ಲಿ ಇರಲ್ಲ, ಒಣಗಿರ್ತದೆ ಅಂತ ಕೇಳ್ತಾ ಇದ್ದಿಲ್ಲ, ನೋಡ್ತಾ ಇದ್ದ. ನನ್ನ ಮಗಳು ಕೂಡ ಇರ್ತವೆ ಅಂದ್ಕೊಂಡ್ಬಿಟ್ಟು ಒಂದೆರಡು ಎತ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿ ಇಲ್ಲಿ ಕಾಣ್ತಾನೆ ನೋಡಿ. ಹಿಂಗೆ ಹೋಗ್ತಾ ಇದ್ದೀನಿ, ಮಳೆ ಬಂದಿದ್ದೀವಲ್ಲ, ಎಲ್ಲದು ಗೊಜ್ಜಾಗಿದೆ ಎಲ್ಲ. ಅಲ್ಲೇ ತುಂಬ ಮುಂದೆ ಹೋಗ್ತಾ ಇದ್ದೆ ನಾನು. ಯಾರಾದರೂ ಸಿಗ್ತಾರ, ಮಾತಾಡಿಸ್ತಾರ, ಏನಾದರೂ ಬೈತಾರ ಅಥವಾ ವಿಡಿಯೋ ಮಾಡ್ತಿದ್ದೀವಿ ಅಂತ. ಬಟ್ ಯಾರೂ ಏನೂ ಅಂತಿಲ್ಲ. ತುಂಬ ಒಳ್ಳೇದು ಅನಿಸುತ್ತೆ. ಇಲ್ಲಿ ನೋಡಿ ಹಸುಗಳನ್ನು ಸಾಕೊಂಡಿದ್ದಾರೆ ಎಲ್ಲ ಚೆನ್ನಾಗಿ. ಆ ತಾತನ ಕೇಳಿದೆ, ತಾತ ನೀವು ಒಂದೇ ಮನೆ ಇದೆಯಲ್ಲ ಇಷ್ಟರಲ್ಲೇ, ನಿಮಗೇನು ಭಯ ಆಗಲ್ವಾ ಅಂದರೆ, ಏನೂ ಇಲ್ಲಮ್ಮ ಇದರಲ್ಲಿ, ನಾನು 30 ವರ್ಷಗಳಿಂದ ಇಲ್ಲೇ ಇದ್ದೀನಿ, ಏನಾಗಿಲ್ಲ ನಿಮಗೆ ಅಂತಿದ್ದಾರೆ. ನೋಡಿ ಇಲ್ಲೆಲ್ಲ ಹಸುಗಳೆಲ್ಲ ಕಟ್ಕೊಂಡಿದ್ದಾರೆ ನೋಡಿ. ಒಂದು 4-5 ಇದ್ದಾವೆ. ನೋಡಿ ನನ್ನ ಮಗಳು ಬೇಡ ಅಷ್ಟು ದೂರ ಹೋಗ್ತಿದೆ, ಇನ್ನು ಒಳಗಡೆ ಹೋದಂಗೆಲ್ಲ ಲೆಂತ್ ಹೋದಂಗೆಲ್ಲ ಬೇಡ ಬರಬೇಡ ನೀನು ಅಲ್ಲೇ ಬಂದರೆ, ಇಲ್ಲ ಮಮ್ಮಿ ನಾನು ಬರ್ತೀನಿ, ವಿಡಿಯೋ ಮಾಡ್ತೀಯಲ್ಲ ನೀನು ಅಂತಂದು ಮಲ್ಕೊಂಡು ಬಂದವಳೆ. ನೋಡಿ ತೆಂಗಿನ ಮರಗಳು ಎಷ್ಟು ಚೆನ್ನಾಗಿದ್ದಾವೆ, ಎಲ್ಲ ದೊಡ್ಡದು. ನಮ್ಮ ತಮ್ಮ ಬಾಕ ಇನ್ನೂ ಮುಂದೆ ಇರುತ್ತೆ ಚೆನ್ನಾಗಿ ಅಂತ ನನಗೆ ಹೋಯ್ತಾವನೆ. ಬೇಡ ತುಂಬ ಲೆಂತ್ ಇದೆ, ನೆಕ್ಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗೋಂಬಾರೋ ಅಂತಂದು ಕೇಳ್ತಾ ಇದ್ದಿಲ್ಲ ನಾನು. ಅಕ್ಕ ಬಾಕ ಏನೂ ಆಗಲ್ಲ, ನಾನೇ ಇರ್ತೀನಲ್ವಾ ಅಂತ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಗಿಡಗಳು ಎಲ್ಲ ಚೆನ್ನಾಗಿದ್ದಾವಲ್ವಾ ಇಲ್ಲಿ. ನೋಡಿ ಈ ಥರ ಇದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಇದೇನೋ ಅಂತಾರಲ್ಲ ಪುಂಡೆ ಥರ, ಆಕಳ ಕಟ್ಬಿಟ್ಟು ಇರ್ತೈತಲ್ಲ ಆ ಥರ ಇಲ್ಲಿದೆ. ನೋಡಿ ಗಿಡಗಳು ಹೇಗಿದೆ. ತೆಂಗಿನ ಮರಗಳು ಭಾಳ ಇದ್ದಾವೆ ಇಲ್ಲಿ. ಇನ್ನೂ ಇಲ್ಲಿ ಏನೂ ನೆಟ್ಟಿಲ್ಲ, ಸಸಿಗಳು ನೆಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ. ಆ ಸೈಡೆಲ್ಲ ಕೆರೆ ಇದೆ ಅಂತ. ಇಲ್ಲಿ ನೋಡಿ ಇವ್ರು ತೆಂಗಿನಕಾಯಿ ಬಿದ್ದಿದೆ ಅಂತ ಅದನ್ನು ಹುಡುಕ್ತಾ ತಗೊಂಡು ಹೋಗ್ಬೇಕು ಮನೆಗೆ ಅಂತಂದಲ್ಲಿ. ತೆಂಗಿನಕಾಯಿ ಬಿದ್ದಿದ್ದು, ತುಂಬ ತೆಂಗಿನಕಾಯಿ ಬಿದ್ದಿದ್ದು, ಬಟ್ ಎಲ್ಲ ಒಣಗೋಗ್ಬಿಟ್ಟಿದ್ವು ಎಲ್ಲ. ನೋಡಿ ಇದೇ ನೋಡಿ ನಾನು ಹೇಳಿದ್ದೆ ಆವಾಗಲೇ, ಇದನ್ನೇನು ನೇಗಿಲು ಅಂತಾರಲ್ಲ ಆ ಥರ ಕುಂಟೆ ಓದ್ಕೊಂಡು ಹೋಗ್ತಾರಲ್ಲ ಆ ಟೈಪ್ ಕುಂಡಿದ್ದು. ನನಗೂ ಅಷ್ಟು ಗೊತ್ತಿಲ್ಲ. ನನ್ನ ತಮ್ಮ ಹೇಳ್ತಿದ್ದ ಏನು ಹೌದಾ ಅಂತ ನಾನು ಕೇಳ್ತಾ ಇದ್ದೆ. ನೋಡಿ ಏನೋ ಮಾಡ್ತಾವನೆ. ತೆಂಗಿನಕಾಯಿ ಬಿದ್ದಿತ್ತಲ್ಲ ಅದನ್ನು ಹೊಡಿತಾವನೆ ಅವನು. ನನ್ನ ಮಗಳು ನೋಡಿ ಅವನು ತಗೊಂಡಿದ್ದಾನಂತ ತಾನು ತೆಂಗಿನಕಾಯಿನ ಆರಿಸ್ತಾಳೆ. ನಾನು ಇಲ್ಲೇ ನಿಂತು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ತುಂಬ ಮುಂದಕ್ಕೆ ಹೋದಂಗಲ್ಲಿ ಇನ್ನೂ ತುಂಬ ದೊಡ್ಡದಿದೆ. ಬಟ್ ಯಾಕೋ ಪಾಪು ಐತಿ ಕೈಯಲ್ಲಿ, ಮತ್ತು ಅವಳು ನನ್ನ ಮಗಳು ಬಿದ್ದು ಇದ್ದಾಳೆ. ಬೇಡ ಅಂತ ಅಂದ್ಕೊಂಡು ವಾಪಸ್ ಬರ್ತಾ ಇದ್ದೀವಿ ನೋಡಿ ಮನೆಗೆ. ನನ್ನ ತಮ್ಮ ಎತ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗನ. ಇಲ್ಲೇ ನೋಡಿ ಬಾಳೆದು ಗಿಡ ಇದೆ, ಚೆನ್ನಾಗಿದೆ. ಇದೆಲ್ಲ ಒಂಥರ ನೇಚರ್ ಕೂಡ ಚೆನ್ನಾಗಿದೆ ನೋಡಿ. ಒಂದೇ ಮನೆ ಇರೋದಿದೆ, ಇಷ್ಟು ತೋಟದಲ್ಲಿ ಇನ್ನೂ ದೊಡ್ಡ ಒಳಗಡೆ ಹೋದಾಗೆಲ್ಲ ಅನಿಸುತ್ತೆ. ನಾನು ಫುಲ್ ವಿಡಿಯೋ ಹಾಕ್ತೀನಿ. ಇದೆಲ್ಲ ಬೆಳೀತಾರಂತ ಏನು ನೋಡಿ. ನಮ್ಮ ತಮ್ಮ ಅಲ್ಲಿ ಫ್ಲ್ಯಾಟ್ ಕಾಣ್ತಿದ್ದಲ್ಲ ಅದೇ ನಮ್ಮದು ಫ್ಲ್ಯಾಟ್ ನಾವಿರೋದು. ಅದು ಒಂದು ರೋಡ್ ಬರ್ತಾ ಇದ್ರೆ ಆ ಕಡೆ ನಮ್ಮದು ಫ್ಲ್ಯಾಟು. ನೋಡಿ ಎಲ್ಲ ಬಿಟ್ಟಿದ್ದಾರೆ ಚೆನ್ನಾಗಿ ಅಲ್ವಾ. ನೋಡಿ ಪಕ್ಕದಲ್ಲೇ ಒಂದು ಆವಿ ನುಗ್ತಾ ಇದೆ ನೋಡಿ. ಇಲ್ಲಿ ಚೆನ್ನಾಗಿ ಕಾಣುತ್ತಾ ಇದೆ. ನನ್ನ ಮಗಳು ಬಾರೆ ಅಂದರೆ, ಇಲ್ಲ ಮಮ್ಮಿ ನಾನು ಇವನ್ನೆಲ್ಲ ಎತ್ಕೊಂಬರ್ತೀನಿ ಅಂತಂದು ತೆಂಗಿನ ಗಿಡ ಅವೆಲ್ಲ ಪೈಪು ಏನೇನೋ ಬಿದ್ದಿದ್ದು ಎತ್ಕೊಂಬರ್ತಾವಳೆ. ಅದರಲ್ಲಿ ಹಾಲಿರುತ್ತೆ ಅಂದ್ಕೊಂಡ್ಬಿಟ್ಟವಳೆ ಅವಳು. ನಮ್ಮ ತಮ್ಮನ ಮಾತು ಕೇಳ್ಕೊಂಡು ಎತ್ಕೊಂಬರ್ತಾವಳೆ. ಬಾರೆ ಬಿತ್ತು ಅಂದರೆ, ಮಮ್ಮಿ ಬಂದೇ ಇರು ಮಮ್ಮಿ ನೆಲ್ಲ ಎತ್ಕೊಂಡು ಅಂತಂದು ಎತ್ಕೊಂಬರ್ತಾವಳೆ ನೋಡಿ. ಇಲ್ಲಿ ಅದೇ ನಮ್ಮದು ಬಿಲ್ಡಿಂಗು, ನಾವಿರೋದು ಬಿಲ್ಡಿಂಗು. ಇದು ನೋಡಿ ಎಷ್ಟು ಗಲೀಜಾಗಿದೆ ನಮಗೆ. ಇದೆ ನೋಡಿ ಹುತ್ತ ನೋಡ್ರಿ ಹೇಗಿದೆ.
ಆವಿ ನುಗ್ತಾ ಇತ್ತು. ತೋಟದ ಕತೆ ಇಲ್ಲಿಗೆ ಮುಗಿದಿತ್ತು. ನಾವು ಇವತ್ತು ತೋಟದ ಕತೆ ನಾಯಿ ಇತ್ತು ಅಲ್ಲಿ ಹೇಳ್ಬಿಟ್ಟು ಅಲ್ಲಿ ಹಾಗೆ ಕಾಗೆ ಕುಂತಿತ್ತು ಅಲ್ಲೇ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.